ನೋಡ ಗೆಳತಿ ಹೆಂಗ್ ಹೋದ್ರಿ ಇಬ್ರು. ನಾವು ಕೊಟ್ಟ ಗುಳಿಗಿಗೆ ಬೇದ್ ಬಂದು ಹೋತು ಇಬ್ರಿಗೂ. ಮತ್ತೆ ಸಾಮಾನ್ಯ ಗುಳಿಗೆನ ನಾವು ಕೊಟ್ಟಿರೋದು. ಇಷ್ಟು ಚಂದ ಮಾತಾಡಿ ಇಷ್ಟು ಚಂದ ನಾವು ಆ್ಯಕ್ಟಿಂಗ್ ಮಾಡಿರೋದು ಅವ್ರಿಗೆ ಭಾರಿ ಮನಸ್ಸಿಗೆ ಬೇಜಾರಾಗಿ ಹೋಗ್ಬಿಟ್ಟೈತೆ ನೋಡು. ಅವ್ರಿಗೆ ಮನಸ್ಸಿಗೆ ಬೇಜಾರಾಗಿತ್ತೆ ಬಿಟ್ಟತ್ತೆ, ನಮಗಿಬ್ರಿಗಂತೂ ಭಾರಿ ಖುಷಿ ಆಗಿತ್ತು. ಏನಂತ ಹೇಳ್ತಿ? ಹೌದು ನೋಡ್ವಾ, ನೀ ಹೇಳಿದಂತರೂ 100% ಸತ್ಯ. ಅವ್ರಿಗೆ ಕಷ್ಟ ಕೊಡೋದ್ರಾಗ ನಮಗೆ ಭಾರಿ ಸುಖ ಐತಿ. ಏನು ಹಂಗೆ ಒಂದು ವರ್ಷಕ್ಕೆ ತಿಂತಾರೆ ನಮ್ಮನ್ನು. ನಾವು ಮಾಡ್ತೀವಿ ಎಂದು ಭರ್ಜರಿ ಕೆಲಸ ಮಾಡ್ಸ್ಕೊಂತಾರೆ ಇಬ್ರು. ಅಲ್ಲಿ ನೋಡ, ಅವ್ರಿಲ್ಲೇ ಕವಡೆ ಆಟ ಆಡೋರಂತ. ನಾವು ಅವ್ರಿದ್ದಲ್ಲಿಗೆ ಚಾ ತರಬೇಕು, ತಿಂಡಿ ತರಬೇಕು, ನೀರು ತರಬೇಕು, ಇವ್ರು ಚಾಕ್ರಿ ಮಾಡ್ಕೊಂತಿರ್ಬೇಕು. ಇದ್ದಲ್ಲಿಗೆ ಎಲ್ಲದೂ ಸಪ್ಲೈ ಮಾಡಬೇಕು. ಹೌದು, ನಮ್ಮತ್ತಿನೂ ಹಂಗೆ ಆರ್ಡ್ರ್ ಮಾಡಿದ್ಲು. 4 ಗಂಟೆಗೆಲ್ಲ ಚಾ ಬಂದು ಬಿಡ್ಬೇಕು ನೋಡು. ನನಗೆ ಚಾ ಅಂದ್ರೆ ಭಾರಿ ಇಷ್ಟ. ನಾ ಚಾ ಕುಡಿದ ಹೇಳಂಗಿಲ್ಲ, ನಂಗೆ ಚಾ ಇಲ್ದ ನಡೆಯಂಗಿಲ್ಲ, ನನಗೆ ಚಾ ಬೇಕಂದಿದ್ಲು. ಹೌದಾ? ನಮ್ಮತ್ತಿನ ತಿಂಡಿ 4 ಗಂಟೆಗೆ ಎಷ್ಟೊತ್ತಿದ್ರು ತರಾಕ ಬೇಕು ನೀನು. ನಾವು ಸುಮಾರು ಜನ ಇರ್ತೇವಲ್ಲೇ, 3-4 ಜನ ಇರ್ತೇವೆ, ಅಷ್ಟ್ರಿಗೂ ತರ್ಬೇಕು ನೋಡಿ ನೀನು ಅಂತ ಹೇಳಿದ್ಲ. ಅದಕ್ಕೆ ನೀನು ಗಂಟು ತಂದಿದ್ದು ಪಿಜ್ಜಾ ತಂದುಬಿಟ್ಟೆನ. ಗೊತ್ತಿಲ್ಲ ಅಂದೆಲ್ಲ. ಪಿಜ್ಜಾ ತಂದ್ಕೊಂಡು ಏನದಂದ್ರೆ ಏನೇನು ರೊಟ್ಟಿ ಇದು ಗೊತ್ತಿಲ್ಲ ಅಂದ್ಬಿಟ್ಟೆಲ್ಲ ನಾಟಕ ಮಾಡ್ಕೊಂತ. ಮತ್ತೆ ಇನ್ನೇನು ಹೇಳಲೇ ಗೆಳತಿ, ಎಲ್ಲ ನನಗೆ ಗೊತ್ತೈತಿ ಅಂದ್ರೆ ಬೇಕು ಅಂತ ತರ್ಸ್ಕೊಂಡು ಗಂಡ ಹೆಂಡತಿ ತಿಂದು ಹೆಚ್ಚಾದ್ಮೇಲೆ ನಮಗೆ ತಂದು ಕೊಟ್ಟಾರ ನೋಡು ಅಂತ ಅಳಕಿ. ಮುದುಕಿ ಹಗರಲ್ಲ, ಮುದಾಡಿ ಭಾರಿ ಮುದಾಡಿ ಜೋರದಾಳಕಿ. ನಾನು ಹಂಗೆ ಮಾಡಿನ್ಲೇ. ಇಬ್ಬರು ಗಂಡ ಹೆಂಡತಿ ಹಾಲಿನ್ಯಾಗ ಚಾ ಮಾಡ್ಕೊಂಡು ಕುಡಿದ್ವಿ. ಚಾ ಮಾಡ್ಕೊಂಡು ಕುಡಿದು ಉಳಿದಿದ್ದು ಚಾ ಪುಡಿ ಇತ್ತಲ್ಲ, ಆ ಚಾ ಪುಡಿ ಸ್ವಲ್ಪ ಸಕ್ರೆ ಹಾಕಿ ನೀರು ಹಾಕಿ ಕುದಿಸ್ಕೊಂಡು ತಂದು ಕೊಟ್ಟಾನ ನೋಡು. ಹೌದ್ಲೇ, ಈಗ ಚಾ ಕುಡಿಲಿಲ್ಲಲ್ಲ, ಏನು ಮಾಡ್ತೀಯ ಅದನ್ನ? ನಾನೇನೋ ಚಾ ತೊಗೊಂಡು ಮುಸುರಿಗೆ ಚಲ್ತಾನೆ. ನಾಳೆ ಬೆಳಗ್ಗೆ ದನಕರಗಳು ಕುಡಿತಾವು, ಆಕಳರ ಎಮ್ಮೆರ ಕುಡಿತೈತಿ. ನೀ ಪಿಜ್ಜಾ ತೊಗೊಂಡೋಗಿ ಏನು ಮಾಡ್ತಿ? ನಾವಿಬ್ರು ಇಲ್ಲ ನಾ ಗೆಳತಿ, ನಮ್ಮಿಬ್ರಿಗೋಸ್ಕರ ತಗೊಂಡು ಬಂದೇನೆ ಬಾರ. ನಾವು ಕುತ್ಕೊಂಡು ಪಿಜ್ಜಾ ತಿಂದು ಕವಡಿ ಆಟ ಆಡೋಣ ಅವ್ರು ಬರೋ ಅಷ್ಟರಲ್ಲಿ. ಬ್ಯಾಡ್ಲೇವಾ, ಪಿಜ್ಜಾ ಬೇಕಾದ್ರೆ ತಿನ್ನೋಣ, ಕೌಡಿ ಆಟ ಆಡೋದು ಬೇಡ. ನಂಗೆ ಅದು ಕೌಡಿ ಆಟ ಆಡೋದು ಇಷ್ಟ ಆಗೋದಿಲ್ಲ. ಅಷ್ಟಕ್ಕೂ ಅವ್ರು ಬಂದ್ರಂದ್ರೆ ನಾವಿಬ್ರು ಒಂದದಿವಿ ಅಂತ ಗೊತ್ತಾಗೋಕತ್ತ ಅವ್ರಿಗೆ. ಅವ್ರು ಈಗ ಬೇರೆ ಮನೆಗೆ ಹೋಗಿರ್ತಾರ ಬಾರ. ಮನೆ ಹರಕೆ ಹಾಕಿ ಒಗ್ಗರಣೆ ಹಾಕಿ ಬರೋ ಹೊತ್ತಿಗೆ ಸಂಜೆ ಮಂದಿ 7-7:30 ಆಕತ್ತೇನ. ಬ್ಯಾಡ ಗೆಳತಿ, ಬಾ ಪಿಜ್ಜಾ ಒಂದ ತಿನ್ನಾನ. ನಾನು ಬೇರೆ ಚಾ ಮಾಡ್ಕೊಂಬರ್ತೇನೆ, ಕುಡಿಯೋಣಂತ. ಇಲ್ಲೇ ಕುತ್ಕೊಂತೀಯ ನೀನು? ಆತ, ಹಂಗ ಮಾಡಂತ. ಹಂಗಾರೆ ಪಿಜ್ಜಾ ತಿನ್ನೋಣ ನಾವು. ಅಲ್ಲೇ ನೀ ಮನ್ಯಾಗ ಪಿಜ್ಜಾ ತಿಂದು ಬಂದೆ ನಿನ್ನ ಗಂಡನ ಜೋಡಿ ಅಂತ ಹೇಳಿಲ್ಲ ನೀನು ನನ್ನ ಹತ್ರ ಈಗ. ಗೆಳತಿ, ಗಂಡನ ಜೋಡಿ ಪಿಜ್ಜಾ ಒಂದ ಪೀಸ್ ತಿಂತಾನೆ, ಗೆಳತಿ ಜೋಡಿ ತಿನ್ನೋದು ಬೇಡನ. ಅದಕ್ಕೆ ನಿನ್ನ ಜೋಡಿ ನಾನು ಒಂದ ಪೀಸ್ ತಿಂತಾನೆ, ಇನ್ನು 3/4 ಭಾಗ ನೀನು ನಿನ್ನ ಗಂಡ ಹಂಚ್ಕೊಂತೀನ್ರಿ. ಗೆಳತಿ ಅಂದ್ರೆ ನೀನು ನೋಡುವ ಎಷ್ಟು ಜೀವ ಮಾಡ್ತೀನಿ ನೋಡು ನನ್ನ. ಅಲ್ಲೇ ನಾವು ಒಂದ ತಾಯಿ ಹೊಟ್ಟೆಗೆ ಹುಟ್ಲಿಲ್ಲಿದ್ರು ನಾವು ಒಂದ ಊರಾಗದಿವಲ್ಲ. ಒಂದ ಊರಾಗಿರೋದಕ್ಕಾಗಿ ನಾವು ಒಂದ ತಾಯಿ ಹೊಟ್ಟೆಲಿ ಹುಟ್ಟಿದಷ್ಟ ಪ್ರೀತಿ ಇರ್ತೈತಿ. ಅದಕ್ಕೆ ನೀನಂದ್ರೆ ನಂಗೆ ಭಾಳ ಇಷ್ಟ. ನಾ ಅದಕ್ಕೆ ಅಷ್ಟು ಕಾಳಜಿ ಮಾಡ್ತೇನೆ ನಿನಗೆ. ಹೌದಾ ಗೆಳತಿ, ನೀನಿಲ್ಲ ಅಂದಿದ್ರೆ ನನಗೂ ಇಲ್ಲೇ ಇರೋಕ್ಕೆ ಕಷ್ಟ ಆಗಿತ್ತು. ನಾನು ಒಬ್ಬೇಕೆ ಹೆಂಗಿರ್ಬೇಕಾಗಿತ್ತು. ನಿನ್ನ ಧೈರ್ಯದ ಮೇಲೆ ನಾನು ಇರೋದು. ನೀನು ಇದ್ದಿದ್ದು ನನಗೆ ಭಾರಿ ಸಪೋರ್ಟ್ ಆಗೈತಿ. ಸಾಕು, ನೀ ಹೋಗ್ಲಿದ್ದು ಸಾಕು, ಮಾತಾಡಿದ್ದು ಸಾಕು. ನಡಿ ಬಾ, ಇದು ಮೊದಲು ತಣ್ಣಗಾಗಿ ರೊಟ್ಟಿ ಅದಂಗಾಗ ಮುಂಚೆ ತಿನ್ಕೊಂಬಿಡೋಣ ನಾವು. ಹ್ಞೂ ನಡಿ ಆತಾತ್. ಹೆಂಡತಿ, ಓ ಹೆಂಡತಿ. ಓ ಏನ್ರಿ, ಬಂದೆ. ಗೆಳತರ್ ಇಬ್ರು ಏನ್ ಮಾಡಕತ್ತಿರ್ವಾ? ಏನಿಲ್ಲ ನೋಡ್ರಿ ಅಣ್ಣಾರ, ಹಿಂಗ ಗೆಳತಿಯರ್ ಮಾತಾಡೋದು ಬಿಟ್ರಿ ಇನ್ನೇನೈತ್ರಿ. ಹಂಗ್ಯಾಕೆ ಹೇಳ್ತೀಯ ಗೆಳತಿ? ಇರೋ ನಿಜ ಹೇಳೋಣ. ನಾವು ಅತ್ತಿ ಸೇವೆ ಮಾಡಕ್ಕೆ ಬಂದಿದ್ವಿ ರೀ ಇಬ್ರು ಅತ್ತಿಯರು ಬೇಜಾರು ಮಾಡ್ಕೊಂಡು ನಮ್ಮ ಸೇವೆ ತಡಿಲಾರ್ದ ಹೋಗ್ಬಿಡ್ಬೇಕಾ? ಓಹೋ ಹಂಗಾರ ನಿಮ್ ಸೇವೆ ಇಷ್ಟ ಆಗ್ಲಿಲ್ಲ ಅವ್ರಿಗೆ ಅಂದಂಗಾತು. ಅದು ಹೆಂಗೆ ಇಷ್ಟ ಆದಿತ್ರಿ ಅವ್ರಿಗೆ? ನಾವು ಚಾ ತಂದು ಕೊಟ್ಟರು ಬೇಡ, ಅಕ್ಕಿ ನೋಡಿದ್ರೆ ಪಿಜ್ಜಾ ತಂದು ಕೊಟ್ಟರು ಬೇಡ. ಹಿಂಗೆ ಇಬ್ಬರು ಅತ್ತಿಯರು ಸಿಟ್ಟು ಮಾಡ್ಕೊಂಡು ಬೇರೆ ಮನೆಗೆ ಹೋಕ್ಕವೆ ಅಂತ ಗೆಳತಿಯರ ಮನೆಗೆ ಹೋಗ್ಯಾರ. ಇನ್ನು ಮನೆಗೆ ಹೋಗಿ ಒಗ್ಗರಣೆ ಹಾಕಿ ಎಷ್ಟೊತ್ತಿಗೆ ಬರ್ತಾರೆ ಏನ? ಆಗ್ಲಿ ಅವ್ರು ಎಷ್ಟೊತ್ತಿಗೆರ ಬರ್ಲಿ. ನಮ್ಮ ದೋಸ್ತರು ಬರ್ತಾರ ಊರಿಂದ, ಹಾವೇರಿಗೆ ಬಂದಾರಂತ. ಮತ್ತು ಹಾವೇರಿಗೆ ಬಂದಾರ, ಇನ್ನು ಊಟ ಮಾಡ್ಲಾರ್ದ ಹಂಗ ಕಳ್ಸಕ್ ನಂಗೂ ಮನ್ಸು ಬರೋದಿಲ್ಲ. ಮನೆಗೆ ಊಟಕ್ಕೆ ಬರ್ರಿ ಅಂತಂದೆ ನಾನು. ನೀನು ಬಡ ಅಡಿಗೆ ಮಾಡ. ಅಯ್ಯೋ ಶಿವನ, ಈಗಲೇ ಬರ್ತಾರಂತ? ಇನ್ನೊಂದು ತಾಸು ಲೇಟ್ ಆಕತ್ತೆ. ಎಷ್ಟೊತ್ತಿಗೆ ಬರ್ತಾರನ್ನ ಗೊತ್ತಿಲ್ಲ, ತಡಿ ಫೋನ್ ಮಾಡ್ತೇನೆ. ಹೊಗ್ಗ ಅವನವನು ಫೋನ್ ಒಳಗ ಬಿಟ್ಟು ಬಂದನಿ. ನಿಂದ ಫೋನಿಂದ ನೀನ ಹಚ್ಚ. ಅಲ್ರಿ, ನಿಮ್ಮ ಗೆಳೆಯರು ಬಂದಾರ ಅಂತೀರಿ, ನನ್ನ ಫೋನಿಂದ ಹಚ್ಚ ಅಂತೀರಿ. ಏನಂತ ಮಾಡಲಿ ನಾನು? ನನ್ನ ಫೋನಿಂದ ಹಚ್ಚಿದ್ರೆ ಚೆನ್ನಾಗತ್ತೆ, ನಿಮ್ಮ ಫೋನಿಂದ ನೀವು ಹಚ್ಬೇಕಪ್ಪ. ಅಲ್ಲಿ ಒಳಗೈತಿ, ಈಗ ಯಾರು ಹೋಗ್ತಾರ್ತಾರ. ಹಚ್ಚು, ನಿನ್ ಫೋನಿಂದ ಹಚ್ಚು, ನಂಬರ್ ಐತಲ್ಲ. ಆ ಶರಣಪ್ಪ ನಾನು ನೋಡು ಬಂದಿರೋದು, ಮತ್ತೆ ಯಾರು ಬಂದಿಲ್ಲ. ಹಚ್ಚು ಅವನ್ಗೆ.
ಹಲೋ ಶರಣಪ್ಪಣ್ಣ, ಊರಿಗೆ ಬಂದಿರಂತ ಹಾವೇರಿಗೆ? ಬರ್ರಿ ಮನಿಗೆ ಮತ್ತ. ಇಲ್ಲಿ ತಗೊಳ್ವಾ, ನಾನು ಹಾವೇರಿಗೆ ಬಂದಿದ್ದೆ, ಕೆಲಸ ಮುಗೀತು, ಊರಿಗೆ ಹೋಗ್ಬಿಡ್ತೇನೆ. ನಾವು ಊಟಕ್ಕೆಲ್ಲ ಬರೋದಿಲ್ಲ, ನಿನ್ನ ಗಂಡ ಊಟಕ್ಕೆ ಬಾ ಅಂತ ಹೇಳಿದ್ದ, ಊಟಕ್ಕೆಲ್ಲ ಬರೋದಿಲ್ಲ. ನಾವು ಹೋಕ್ಕವಿ, ಊರಿಗೆ ಹೋಕ್ಕವಿ, ಹತ್ತಕತ್ತಿ ಬಸ್ ಐತಿ ಈಗ. ನೀನು ಹಾವೇರಿಗೆ ಬಂದು ಮನಿಗೆ ಬರ್ಲಾರ್ದಂಗ ಹಂಗೆ ಹೊಕ್ಕ ನಿಂತಿಯಲ್ಲ. ಊಟ ಮಾಡ್ಕೊಂಡು ಹೋಗಂತಿ, ಬರಾಕ ಬೇಕು ನೀನು. ಇಲ್ಲ ಬರಾಕ ಬೇಕಂದ್ರೆ ಬರಾಕ ಬೇಕು. ನೀನೇನೇನು ಕಾರಣ ಹೇಳ್ಬೇಡ, ಬಂದ್ಬಿಡು, ಹೊಂಟು ಬಂದ್ಬಿಡು. ನಾ ಎಲ್ಲ ಅಡುಗೆ ಮಾಡ್ತೇನೆ ಈಗ, ರೆಡಿ ಮಾಡ್ಕೊಂಡಿ ನಾನು ಎಲ್ಲದೂ. ಇವ್ರು ಹೇಳಿದ ತಕ್ಷಣ ಜಲ್ದಿ ಬಾ ಹಂಗಾರ. ಭಾರಿ ಒತ್ತಾಯ ಮಾಡಾಕತ್ತಿ ಬಿಡುವ. ಆತ್ ಹಂಗಾರ ಬರ್ತಂತಗ. ಅಂದಂಗ ನೀವು ಎಷ್ಟು ಜನ ಅದಿರಿ? ನಾವು ಇಬ್ರು ಅದೇವ್ವ, ಜಾಸ್ತಿ ಜನ ಏನಿಲ್ಲ. ಹೌದು, ನೀವು ಖಾರ ಊಟ ಮಾಡ್ತೀರಾ ಸ್ವೀಟ್ ಊಟ ಮಾಡ್ತೀರಾ? ನಿಂಗೆ ಯಾವ್ದು ಇಷ್ಟ ಅದನ್ನ ಅಡುಗೆ ಮಾಡುವ, ತೃಪ್ತಿಯಿಂದ ಉಂಡು ಹೊಕ್ಕವಿ. ಆತ ಹಂಗಾರ ಬರ್ರಿ. ಬಡಾನ್ ಬರ್ರಿ. ಸರಿ ಆತು ಫೋನ್ ಇಡ್ಲಿಯಾ? ಹ್ಞೂ ಸರಿ 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 ಬರ್ರಿ ಹಂಗಾರ. ಏನಂದ್ರವಾ? ಏನಂತಂದ್ರು? ಬರ್ತಾರಂತ? ಏನಂತ? ಬರ್ತಾರಂತವ್ರಿ. ಈಗ ಹೊಂಟಾನಿ ಅಂದ್ರು, ಬರೋದಿಲ್ಲ ಅಂದ ಅವನು ಫಸ್ಟಿಗೆ. ನಾನು ಭಾರಿ ಒತ್ತಾಯ ಮಾಡಿದೆ, ಆತ ಹಂಗಾರ ಬರ್ತಾನೆ ಅಂದಾನ. ಬರ್ತಾರ, ನಾನು ದೊಡ್ಡ ದೊಡ್ಡ ಅಡುಗೆ ಮಾಡ್ತೇನೆ. ಗೆಳತಿ ಏನಾರು ಹೆಲ್ಪ್ ಬೇಕನ ಹೇಳು, ನಾ ಮಾಡ್ತೀನಿ. ಬ್ಯಾಡ ತಗೊಳ, ಏನು ಹೆಲ್ಪ್ ಬೇಡ. ಅನ್ನ ಮಾಡೀನಿ, ಒಂದು ಸಾಂಬಾರು ಮಾಡೀನಿ, ಅದಕ್ಕೊಂದು 2 ಸಂಡ್ಗೆ ಕರಿತೀನಿ, ಅಷ್ಟ ಸಾಕು. ಮತ್ತಿನ್ನೇನು ಮಾಡ್ತೀಯ? ಸ್ವೀಟ್ ಏನಾರು ಮಾಡ್ಬೇಕಾ? ನೀನು ಸ್ವೀಟ್ ಮಾಡಾಕಬೇಕು. ಮಾಡಿದ್ರಾತು ಸ್ವೀಟ್, ಒಂದು ಸ್ವೀಟ್ ಸೇಯಲ್ಲ, ಶಾವಿಗೆ ಪಾಯಸ ಮಾಡಿದ್ರಾತು. ಗೆಳತಿ ಎಷ್ಟೇ ದಣಕಂತಿದಿ, ಶಾವಿಗೆ ಬಸ್ತ್ ಬೆಲ್ಲ ಹಾಕಿ ಕೊಡು, ಸ್ವೀಟ್ ಆಕತಿ ತಿಂತಾರ. ಬೇಡ ಅಷ್ಟೆಲ್ಲ ಕಂಜೂಸ್ತನ ಮಾಡೋದು ಬೇಡ. ಶಾವಿಗೆ ಬಸಿಯೋದು ಒಂದು, ಪಾಯಸ ಮಾಡೋದು ಒಂದು, ಅದನ್ನ ಮಾಡ್ತಾನೆ ತಗ. ಏನು ಹಾಲು ಇಲ್ಲದ್ರಿ ಏನಾತ? ಹಾಲಿನ ಪೌಡ್ರ್ ಅಂಗನವಾಡ್ಯಾಗ ಕೊಡ್ತಾರಲ್ಲ ಫ್ರೀಯಾಗಿ ಈಗ, ಅದನ್ನ ಒಂದು 2 ಪ್ಯಾಕೆಟ್ ತಂದು ಇಟ್ಕೊಂಡಿನಿ, ಅರ್ಜೆಂಟಿಗೆ ಯಾವಾಗಾರ ಬೇಕಾಕತಿ ಅಂದು. ಅದನ್ನ ಹಾಕಿದ, ಮಿಕ್ಸ್ ಮಾಡಿದ, ಪಾಯಸಕ್ಕೆ ಹೊಡೆದ್ಬಿಟ್ರೆ ಆತು. ಆರಾಮಾಗಿ ಚೆನ್ನಾಗಿ ರುಚಿಯಾಗಿ ಪಾಯಸಕತಿ. ಯಾಕೆ ಹಾಕಬಾರ್ದು? ಖುಷಿಯಾಗಿ ತಿಂದು ಹೋಕಾರ, ಕಡಿಮೆ ಖರ್ಚಿನಾಗ. ಹೌದಾನಲ್ಲ? ನೆನ್ಪಿಟ್ಕೋಬೇಕಿಂತವನ್ನೆಲ್ಲ ಉಪಯೋಗಕ್ಕೆ ಬರ್ತಾವು. ಬಪ್ಪರೆ ಮಗಳ ನೀನು ಮತ್ತೆ ಭಾರಿ ಹುಷಾರಿದೀಯಾ. ಮತ್ತೆ ನಾನು ಹೆಂಡ್ತಿ ಅಂದ್ರೆ ಏನು ಕಮ್ಮಿ ಏನ್ರಿ? ಬೇಕಾದಂಗೆ ಮಾಡ್ತಾಳಿಕಿ, ಭಾರಿ ಹುಷಾರಿದಾಳ, ಭಾರಿ ಚುರುಕು ಅಂದ್ರೆ ಅಷ್ಟು ಚುರುಕದಾಳ. ನೋಡ್ರಿ, ಜಾಸ್ತಿ ಹೊಗಳಬೇಡ್ರಿ. ನೀವು ಹೊಗಳೋದು ನನಗೆ ಇಷ್ಟ ಆಗೋದಿಲ್ಲ. ಇವತ್ತೊಂದು ದಿವಸ ನಿಮ್ಮ ಮನೆ ಫ್ರೆಂಡ್ಸ್ ಎಲ್ಲರೂ ಬರಲಿ, ನಾಳೆ ಯಾರೂ ಇಲ್ಲ. ಈ ವಾರ ಇಡೀ ಯಾರನ್ನೂ ಮನೆ ಕರೆಯಂಗಿಲ್ಲ. ಈ ವಾರದ ಕೋಟ ಇವತ್ತಿಗೆ ಮುಗೀತು. ಹ್ಞೂ ಆತು, ಹಂಗೆ ಮಾಡಂತ, ಹಂಗೆ ಮಾಡಣ. ಹಂಗಾರೆ ನಾನು ಬರ್ತೀನಿ, ಸ್ವಲ್ಪ ಅಡ್ಡಾಡ್ಕೊಂಬರ್ತೇನೆ. ನೀವು ಹಂಗಾರೆ ಅಡುಗೆ ಮಾಡು, ನಾನು ಬರ್ಲ್ಯಾ? ಆತಾತು, ಸರಿ ಸರಿ. ಅಲ್ಲ ಗೆಳತಿ, ನೀನು ಅಷ್ಟೊಂದು ಜನಕ್ಕೆಲ್ಲ ಊಟಕ್ಕೆ ಹಾಕ್ಬೇಕಂತಿ, ವಾರದಾಗ 2-3 ಜನ ಯಾರ ಅವ್ರ ಗೆಳೆಯರು ರಿಲೇಷನ್ ಅಂತ ಯಾರ ಬರ್ತಾರ, ಹೆಂಗೆ ನೀ ಅದನ್ನ ಮ್ಯಾನೇಜ್ ಮಾಡ್ತಿ? ಅದಕ್ಕೂ ಎಲ್ಲ ಟ್ರಿಕ್ ಅದಾವು. ಇವತ್ತು ಅವ್ರ ಗೆಳೆಯರು ಬರ್ತಾರಲ್ಲ, ಬಂದು ಹೋಗೋವರೆಗೂ ನೀನು ನಮ್ಮ ಮನ್ಯಾಗಿರು. ಟ್ರಿಕ್ ನಿಂಗೂ ಗೊತ್ತಾಕೈತಿ, ನೀನು ಕಲ್ಕವಂತಿ. ಇಲ್ವಾ, ನಂಗೆ ಕೆಲಸದವ ಆಗೋದಿಲ್ಲ. ನೀನು ಇನ್ನೊಂದು ದಿನ ಯಾವಾಗಾರ ಹೇಳು, ಕೇಳ್ತಾನಂತ. ಇವತ್ತು ಹೊಕ್ಕನ ಮನೆಗೆ ಹೋಗ್ಬೇಕು, ನಂಗೆ ಹೊತ್ತಾಕತಿ. ಹ್ಞೂ ಹಂಗೆ ಮಾಡಿ. ಈಗ ಬರ್ತಾಳಲ್ಲಕ್ಕಿ, ಈಗ ಹೇಳಿ ಹತ್ತಿ ಹೋಗಿ ಹಂಗೆ. ನಮ್ಮ ಅಕ್ಕಿನೂ ಬರ್ತಾಳೆ ಈಗ. ಇದನ್ನೆಲ್ಲ ಯಾಕೆ ಮಾಡಾಕತ್ತಿ, ಯಾಕೆ ಊಟಕ್ಕೆ ಹಾಕ್ತಿ, ಯಾಕೆ ಬರಕ್ಕೆ ಹೇಳಿದಿ ಅಂತೇಳಿ ಒಂದಿಷ್ಟು ಲೆಕ್ಚರ್ ಕೊಡ್ತಾಳೆ. ಅದನ್ನೊಂದು ಕಾಟ ತಡ್ಕೋಬೇಕಲ್ವಾ, ನಮ್ಮ ಉದಾಡಿ ಕಾಟನ. ಹೌದಲ್ಲ ಗಿರ್ತಿ, ನಾವು ಹಿಂಗೆ ಬೇರೆಯವ್ರಿಗೆ ಊಟಕ್ಕೆ ಹಾಕದ, ಇವ್ರ ಕೈಯಲ್ಲಿ ಬೈಸ್ಕೊಳ್ಳೋದ, ಮಾಡಲಿಲ್ಲ ಅಂದ್ರೆ ಗಂಡ್ರು ಬೈತಾರ. ಏನು ಜೀವನನ ಏನ. ಸರಿ ತಗ, ಆತು ಹಂಗಾರ ನಡಿ ಬಾ, ಒಳಗೆ ಹೋಗಿ ಕುತ್ಕೊಂಡು ಪಿಜ್ಜಾ ತಿಂದು ಚಹಾ ಕುಡಿದು ನಾ ಮನೆಗೆ ಹೋಗ್ತೀನಿ. ನೀನು ಕೆಲಸ ಶುರು ಮಾಡು. ಏನೋ ಹೇಳೋ ಗೆಳ್ತಿ ನೀನು, ಟಿ ವಿ ನೋಡ್ಕೊಂತ ಪಿಜ್ಜಾ ತಿಂದು ಚಹಾ ಕುಡಿಯೋ ಮಜಾನ ಬೇರೆ. ಅಲ್ಲ ಗೆಳತಿ, ಚಾಗಿಂತ ಕೋಕ್ ಕುಡಿಯೋಕು, ಪೆಪ್ಸಿ ಕೋಕ್ ಭಾರಿ ಚೆನ್ನಾಗಿರ್ತೈತಿ, ಅಂದ್ರೆ ಭಾರಿ ಚೆನ್ನಾಗಿರ್ತೈತಿ. ನೆಕ್ಸ್ಟ್ ಟೈಮ್ ಅದನ್ನ ಆರ್ಡರ್ ಮಾಡೋಣಂತ. ಆತವಾ, ಹಂಗೆ ಮಾಡೋಣಂತಗ. ಅಂದಂಗೆ ನಮ್ಮ ಫ್ರೆಂಡ್ಸಿಗೆ ಹೇಳುವ, ಎಲ್ಲರಿಗೂ ವೀಕ್ಷಕರಿಗೆ ನಮ್ಮ ವಿಡಿಯೋನ ದಿವಸ ನೋಡ್ರಿ, ಎಲ್ಲ ವಿಡಿಯೋನು ನೋಡ್ರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮೊದಲು ಸಬ್ಸ್ಕ್ರೈಬ್ ಆಗ್ರಿ, ಪಕ್ಕಕ್ಕೆ ಬರೋ ಗಂಟಿ ಹೊಡೆಯೋದನ್ನ ಮರಿಬೇಡ್ರಿ ಅಂತ ಹೇಳ್ಬೇಕಿಲ್ಲ ನೀನು ಗೆಳತಿ? ನನ್ನ ಗೆಳತಿ ಏನು ಹೇಳಕತ್ತಾಳಲ್ರಿ, ಅದಷ್ಟು ಸತ್ಯ, ಅದಷ್ಟು ನೀವು ಮಾಡಾಕಬೇಕು.